ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರಹ್ಲಾದ್ ಜೋಶಿ. ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆಯ ಪ್ರಕರಣ ಇದು. ಸರ್ಕಾರದಲ್ಲಿ ಎಷ್ಟು ಅಸಹಿಷ್ಣುತೆ ಇದೆ ನೀವೇ ನೋಡಿ ಅಂತೇಳಿ ಒಂದು ಫೋಟೋ ಹಾಕಿದ್ರೆ ಕೇಸ್ ಮಾಡ್ತಾರೆ. ಶೌಚಾಲಯದ ಕುರಿತು ಫೋಟೋ ಹಾಕಿದರೆ ತಪ್ಪೇನು ಅಂತ ಪ್ರಶ್ನೆಯನ್ನು ಹಾಕಿದರು. ಯಾವ ಆಧಾರದ ಮೇಲೆ ಕೇಸ್ ಹಾಕಿದ್ರಿ? ನೀವು ಕಾಂಗ್ರೆಸ್ ಸರ್ಕಾರದ ಗುಲಾಮರ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಇವತ್ತು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿಯನ್ನು ನಡೆಸಿದರು ಈ ಸರ್ಕಾರದ ವಿರುದ್ಧ. ಅಂದರೆ ಯಾವುದೋ ಒಂದು ಗ್ರೂಪಲ್ಲಿ ಒಂದು ಪೋಸ್ಟರ್ ಹರಿಬಿಡಲಾಗತ್ತೆ, ಆ ಪೋಸ್ಟರನ್ನು ಇಟ್ಕೊಂಡು ಕೇಸ್ ಮಾಡಲಾಗತ್ತೆ. ಈ ವಿನಯ್ ಅನ್ನುವಂಥ ಬಿ ಜೆ ಪಿಯ ಕಾರ್ಯಕರ್ತ ಇದು ರಾಜಕೀಯ ಪ್ರೇರಿತ ಅಂತೇಳಿ ಈತ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ. ಇದು ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದರು. ಸರ್ಕಾರದಲ್ಲಿ ಎಷ್ಟು ಅಸಹಿಷ್ಣುತೆ ಇದೆ ನೋಡಿ, ಒಂದು ಫೋಟೋ ಹಾಕಿದರೆ ಕೇಸ್ ಮಾಡ್ತಾರೆ, ಶೌಚಾಲಯದ ಕುರಿತು ಫೋಟೋ ಹಾಕಿದರೆ ತಪ್ಪೇನು, ಯಾವ ಆಧಾರದ ಮೇಲೆ ನೀವು ಕೇಸ್ ಹಾಕಿದ್ರಿ ಅಂತ ಪೊಲೀಸ್ನವರಿಗೆ ಬೈತಾ ಇರೋದು. ನೀವು ಕಾಂಗ್ರೆಸ್ ಸರ್ಕಾರದ ಗುಲಾಮರ ಅಂತೇಳಿ ಪೊಲೀಸ್ನವರಿಗೆ ಈ ರೀತಿಯಾಗಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಇವತ್ತು ಆಕ್ರೋಶವನ್ನು ಹೊರಹಾಕಿದರು. ಮತ್ತು ಕಾಂಗ್ರೆಸ್ಸಿನ ಸರ್ಕಾರ ಎಷ್ಟು ಅಸಹಿಷ್ಣುತೆ ಇದೆ ಅನ್ನೋದು ಇದರಿಂದ ಬಹಳ ಸ್ಪಷ್ಟ ಆಗ್ತದೆ. ಇವರು ಈ ಹಿಂದೆ ಅನೇಕ ಬಾರಿ ಕೇಂದ್ರ ಸರ್ಕಾರದ ಇಂಟಾಲರೆನ್ಸ್ ಅಂತ ಏನು ಸಂಬಂಧಿಸಿದ ಸೂತ್ರದಿಂದ ಮಾತಾಡ್ತಾ ಇದ್ರು. ನಾನು ಕೇಳೋ ಪ್ರಶ್ನೆ, ಒಬ್ಬ ಶಾಸಕ ಆತನಿಗೇನಾದರೂ ಜಾತಿಯಿಂದ ಬೈದ್ರ, ಆತನಿಗೇನಾದರೂ ನೀನು ಅವಾಚ್ಯ ಶಬ್ದದಿಂದ ಬೈದ್ರ, ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಶೌಚಾಲಯ, ಆ ಶೌಚಾಲಯದ ಸಾರ್ವಜನಿಕ ಶೌಚಾಲಯ ಕೆಟ್ಟು ಹೋಗಿದ್ದಕ್ಕೆ ಇವೊಂದೊಂದು ಫೋಟೋ ಹಾಕಿದ್ರಿ ಎಮ್ ಎಲ್ ಎ ಅವ್ರದ್ದು. ಅದೊಂದು ಫೋಟೋ ಏನು ತಪ್ಪಿದೆ ಇದರಲ್ಲಿ? ಈ ಇಂಟಾಲರೆನ್ಸ್ ಆಧಾರದ ಮೇಲೆ ಒಂದು FIR ಮಾಡ್ತಾರೆ. ಒಂದು ಯಾರು ಹಾಕಿದ್ದಾನೆ, ಯಾರೊಬ್ಬನ ಹುಡುಗ ಹಾಕಿದ್ದಾನೆ ಅವನ ಮೇಲೆ ಹಾಕ್ತಾರೆ, ಮತ್ತು ಈ ಆತ್ಮಹತ್ಯೆ ಮಾಡ್ಕೊಂಡಂಥ ಹುಡುಗ ವಿನಯನ ಮೇಲೆ ಹಾಕ್ತಾರೆ. ಅಂದರೆ ಯಾವ ಪ್ರಮಾಣದಲ್ಲಿ ಇಂಟಾಲರೆನ್ಸ್ ಬೆಳೆದ, ಅಧಿಕಾರದ ದುರುಪಯೋಗ, ದರ್ಪ, ದುರಹಂಕಾರ ಯಾವ ಪ್ರಮಾಣದಲ್ಲಿದೆ ಇದು? ಅವನ ಮೇಲೆ ಮತ್ತು ಇವ ಅಡ್ಮಿನ್ ಇವನಿಗೇನು ಸಂಬಂಧ ಇಲ್ಲ, ಅದು ಇವನ ಮೇಲೆ FIR. ಆ FIR ಕೋರ್ಟ್ನಲ್ಲಿ ಸ್ಟೇ ಆಗ್ತದೆ. ರೌಡಿ ಶೀಟರಂತೆ. ಮತ್ತು ಕಾಂಗ್ರೆಸ್ಸಿನ ಸರ್ಕಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.